ಸ್ನೇಹಿತರೆ, ಕರ್ನಾಟಕ ಹೌದು, ಇಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು. ಕರ್ನಾಟಕ ತನ್ನ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ವಾಸ್ತುಶಿಲ್ಪ ವೈಭವಕ್ಕಾಗಿ ತುಂಬ ಪ್ರಖ್ಯಾತವಾಗಿದೆ. ಇಲ್ಲಿನ ಭಾಷೆ ಕನ್ನಡ. ಕನ್ನಡದ ವಿಶೇಷ ಏನೆಂದರೆ ಎಲ್ಲ ಒತ್ತಕ್ಷರಗಳನ್ನು ಹೊಂದಿರುವ ಒಂದು ಭಾಷೆ. ಈ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದೆ. ಕರ್ನಾಟಕದ ಎಲ್ಲ ಸ್ಥಳಗಳ ಕುರಿತು ಮುಂದೆ ತುಂಬ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ನನ್ನ ಚಾನಲ್ ಹೆಸರೇ ಹೇಳುವಂತೆ ಪ್ರಪಂಚದಾದ್ಯಂತ ಇರುವ ಪ್ರೇಕ್ಷಣೀಯ ಸ್ಥಳಗಳು, ಐತಿಹಾಸಿಕ ಸ್ಥಳಗಳು, ಜಾತಿ ಧರ್ಮ ಏನೂ ಇಲ್ಲದೆ ಅಲ್ಲಿನ ಧಾರ್ಮಿಕ ಆಚರಣೆಗಳು, ಆ ಸ್ಥಳದ ವಿಶಿಷ್ಟತೆಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವೇ ಈ ಇನ್ಫೋ ಗ್ಲೋಬಲ್. ಇದು ಇವತ್ತು ನಾಳೆ ಮುಗಿಯುವಂಥದ್ದಲ್ಲ, ಇದೊಂದು ಸುದೀರ್ಘ ಪ್ರಯಾಣ. ಈ ಪ್ರಯಾಣದಲ್ಲಿ ಎಷ್ಟೇ ಕಷ್ಟ ಬಂದರೂ ಮುಂದೆ ನುಗ್ಗೋದೆ ನನ್ನ ಗುರಿ. ಪ್ರಪಂಚದ ಮೂಲೆ ಮೂಲೆಯಲ್ಲಿರುವ ಇತಿಹಾಸವನ್ನು ತುಂಬ ಆಳವಾಗಿ ನಿಮಗೆ ತಿಳಿಸ್ತೀನಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ. ಆದ್ದರಿಂದ ನಿಮಗೆ ಗೊತ್ತಿರೋ ಎಲ್ರಿಗೂ ಕೂಡ ನನ್ನ ಈ ವಿಡಿಯೋ ಹಾಗೂ ಚಾನಲ್ ಪೇಜ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ತಿಳಿಸಿ, ಕಮೆಂಟ್ ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ. ಕರ್ನಾಟಕದಲ್ಲಿ ಅನೇಕ ಪ್ರಮುಖ ತಾಣಗಳ ಪೈಕಿ ಕೆಲವು ಯುನೆಸ್ಕೋ ವಿಶ್ವ ಪರಂಪರಾ ತಾಣಗಳಾಗಿ ಗುರುತಿಸಿಕೊಂಡಿವೆ. ಈ ತಾಣಗಳು ಕರ್ನಾಟಕದ ಶ್ರೀಮಂತ ಪರಂಪರೆ, ಕಲೆ, ವಾಸ್ತುಶಿಲ್ಪದ ವೈಭವವನ್ನು ಪ್ರತಿಬಿಂಬಿಸ್ತವೆ. ಹಾಗಾದರೆ ಆ ಸ್ಥಳಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಹಂಪಿ ವಿಜಯನಗರ ಸಾಮ್ರಾಜ್ಯದ ಭವ್ಯವಾದ ರಾಜಧಾನಿ. ಹಂಪಿ ಭಾರತದ ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಒಂದು. ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. 14ನೇ ಶತಮಾನದ ಭವ್ಯ ಶಿಲ್ಪಕಲೆಗೆ ಸಾಕ್ಷಿಯಾಗಿದೆ. 1986ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರಾ ತಾಣವಾಗಿ ಘೋಷಿಸಲ್ಪಟ್ಟ ಈ ಹಂಪಿಯು ಪ್ರವಾಸಿಗರು ಮತ್ತು ಐತಿಹಾಸಿಕ ಪ್ರಿಯರಿಗೆ ಸ್ವರ್ಗ ಅಂತಲೇ ಹೇಳ್ಬೋದು. ಹಾಗಾದರೆ ಹಂಪಿಯ ಪ್ರಮುಖ ಆಕರ್ಷಣೀಯ ಸ್ಥಳಗಳು ಯಾವುವು? ವಿಠಲ ದೇವಾಲಯ. ಇದು ಹಂಪಿಯ ಪ್ರಸಿದ್ಧ ದೇವಾಲಯವಾಗಿದ್ದು ದೋಲಾಯಮನ ರಥ ಮತ್ತು ಸಂಗೀತ ಭವನದ ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ. ವಿರೂಪಾಕ್ಷ ದೇವಾಲಯ. ಇದು ಹಂಪಿಯ ಪ್ರಮುಖ ಪೂಜಾ ಮಂದಿರವಾಗಿದ್ದು ಇದನ್ನು ಶಿವನಿಗೆ ಸಮರ್ಪಿತ ಮಾಡಲಾಗಿದೆ. ಹೆಮ್ಮೆಕೂಟ ಬೆಟ್ಟ. ಇಲ್ಲಿ ಹಲವಾರು ಸಣ್ಣ ದೇವಾಲಯಗಳು ಮತ್ತು ಶಿವನ ಪ್ರತಿಮೆಗಳು ಇರುವ ಒಂದು ಪವಿತ್ರ ಸ್ಥಳವಾಗಿದೆ. ಹಾಜರರಾಮ ದೇವಾಲಯ. ಇದು ರಾಮಾಯಣದ ಆಕೃತಿಗಳಿಂದ ಅಲಂಕರಿಸಲಾದ ಒಂದು ಸುಂದರ ದೇವಾಲಯ. ಲೋಟಸ್ ಮಹಲ್. ವಿಜಯನಗರದ ರಾಜಮನೆತನದ ಮಹಿಳೆಯರಿಗಾಗಿ ನಿರ್ಮಿಸಲಾದ ಸುಂದರ ವಾಸ್ತುಶಿಲ್ಪದ ಕೃತಿ. ಹೀಗೆ ಹಂಪಿಯು ತನ್ನ ಶ್ರೇಷ್ಠ ಶಿಲ್ಪಕಲೆ, ಶೈಲಿಯ ನಿರ್ಮಾಣ ಮತ್ತು ದ್ರಾವಿಡ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಸಂಯೋಜನೆಯಿಂದ ವಿಶ್ವದ ಗಮನ ಸೆಳೆದಿದೆ. ಯುನೆಸ್ಕೋ ವಿಶ್ವ ಪರಂಪರಾ ತಾಣಗಳಲ್ಲಿ ಎರಡನೇದಾಗಿ ಬರುವ ಸ್ಥಳವೇ ಪಟ್ಟದಕಲ್ ಚಾಲುಕ್ಯರ ಕಲಾವೈಭವ. ಪಟ್ಟದಕಲ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೊನ್ನಾವರ ನದಿಯ ದಂಡೆಯ ಮೇಲೆ ಇದೆ. ಇದು 7 ಮತ್ತು 8ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾದ ದೇವಾಲಯಗಳ ಸಂಕೀರ್ಣವಾಗಿದೆ. 1987ರಲ್ಲಿ ಯುನೆಸ್ಕೋ ಪರಂಪರಾ ತಾಣವಾಗಿ ಪಟ್ಟಿ ಮಾಡಲಾದ ಪಟ್ಟದಕಲ್ ಭಾರತೀಯ ವಾಸ್ತುಶಿಲ್ಪದ ಅನನ್ಯ ಮಾದರಿಯಾಗಿದೆ. ಪಟ್ಟದಕಲ್ನ ಪ್ರಮುಖ ದೇವಾಲಯಗಳು ವಿರೂಪಾಕ್ಷ ದೇವಾಲಯ. ರಾಣಿ ಲೋಕಮಹಾದೇವಿಯು ಈ ದೇವಾಲಯವನ್ನು 740ರಲ್ಲಿ ತನ್ನ ಪತಿ ವಿಕ್ರಮಾದಿತ್ಯ ದ್ವಿತೀಯನ ವಿಜಯದ ಸ್ಮಾರಕವಾಗಿ ನಿರ್ಮಿಸಿದರು. ಮಲ್ಲಿಕಾರ್ಜುನ ದೇವಾಲಯ. ಇದು ದ್ರಾವಿಡ ಶೈಲಿಯಲ್ಲಿರುವ ಮತ್ತೊಂದು ಪ್ರಮುಖ ದೇವಾಲಯ. ಪಾಪನಾಥ ದೇವಾಲಯ. ಇದು ನಾಗರ ಶೈಲಿಯ ಅಂಶಗಳನ್ನು ಹೊಂದಿರುವ ಒಂದು ಸುಂದರ ದೇವಾಲಯ. ಜೈನ ದೇವಾಲಯ. ಇದು ಪಟ್ಟದಕಲ್ನಲ್ಲಿ ಜೈನ ಧರ್ಮದ ಪರಂಪರೆಯನ್ನು ಪ್ರತಿಬಿಂಬಿಸುವ ಒಂದು ಪ್ರಮುಖ ಕಟ್ಟಡವಾಗಿದೆ. ಪಟ್ಟದಕಲ್ ದ್ರಾವಿಡ ಮತ್ತು ನಾಗರ ಶೈಲಿಯ ವಾಸ್ತುಶಿಲ್ಪದ ಪರಿಪೂರ್ಣ ಸಂಯೋಜನೆಯಾಗಿದೆ. ಈ ಪಟ್ಟಿಯಲ್ಲಿ ಬರುವ 3ನೇ ಸ್ಥಳವೇ ಪಶ್ಚಿಮ ಘಟ್ಟಗಳು, ಪ್ರಾಕೃತಿಕ ಪರಂಪರೆಯ ಭಾಗ. ಪಶ್ಚಿಮ ಘಟ್ಟಗಳು ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಗೋವಾದ ಮೂಲಕ ಹರಡಿರುವ ಒಂದು ಮಹತ್ತರ ಪರ್ವತ ಶ್ರೇಣಿಯಾಗಿದೆ. ಇದು ಸಹ್ಯಾದ್ರಿ ಪರ್ವತಗಳು ಎಂದು ಕರೆಯಲಾಗುತ್ತೆ. 2012ರಲ್ಲಿ ಪಶ್ಚಿಮ ಘಟ್ಟಗಳ ಕೆಲವು ಪ್ರದೇಶಗಳನ್ನು ಯುನೆಸ್ಕೋ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಕರ್ನಾಟಕದಲ್ಲಿ ಯುನೆಸ್ಕೋ ಪರಂಪರಾ ತಾಣಗಳಾಗಿ ಗುರುತಿಸಲಾದ ಪಶ್ಚಿಮ ಘಟ್ಟದ ಪ್ರದೇಶಗಳು: ಕುದುರೆಮುಖ ರಾಷ್ಟ್ರೀಯ ಉದ್ಯಾನ. ದಟ್ಟ ಕಾಡುಗಳು, ಜಲಪಾತಗಳು ಮತ್ತು ಅಪರೂಪದ ಪ್ರಾಣಿಜೀವಿಗಳ ಸ್ವರ್ಗದ ತಾಣವಾಗಿದೆ ಈ ಉದ್ಯಾನ. ತಲಕಾವೇರಿ ಮತ್ತು ಪುಷ್ಪಗಿರಿಯ ಅಭಯಾರಣ್ಯಗಳು. ಅಪರೂಪದ ಹಕ್ಕಿಗಳು ಮತ್ತು ಪರಿಸರ ವೈವಿಧ್ಯತೆಯ ಕೇಂದ್ರವಾಗಿದೆ. ಶರಾವತಿ ಕಣಿವೆ, ಜೋಗ್ ಜಲಪಾತ ಮತ್ತು ಶರಾವತಿ ನದಿಯೊಂದಿಗೆ ಸುಂದರ ಪರಿಸರದ ತಾಣವಾಗಿದೆ. ಬ್ರಹ್ಮಗಿರಿ ಮತ್ತು ಆಗುಂಬೆ ಕಾಡುಗಳು, ವಿಷಕಾರಿ ಹಾವುಗಳು, ಅಪರೂಪದ ಸಸ್ಯಜಾತಿಗಳ ಗೃಹ. ಪಶ್ಚಿಮ ಘಟ್ಟಗಳು ಜಾಗತಿಕವಾಗಿ ಪ್ರಮುಖವಾದ ಬಯೋವೈವಿಧ್ಯತೆಯ ಕೇಂದ್ರಗಳಾಗಿ ಗುರುತಿಸಲ್ಪಟ್ಟಿವೆ. ಇದಿಷ್ಟು ವಿಶ್ವ ಪರಂಪರಾ ಪಟ್ಟಿಗೆ ಸೇರಿದ ತಾಣಗಳಾಗಿವೆ. ಹಾಗಾದರೆ ಕರ್ನಾಟಕದ ಇತರ ಯುನೆಸ್ಕೋ ಪರಂಪರಾ ತಾಣಗಳ ನಿರೀಕ್ಷೆಯಲ್ಲಿರುವ ಸ್ಥಳಗಳು: ಬಾದಾಮಿ, ಐಹೊಳೆ. ಬಾದಾಮಿ ದೇವಾಲಯಗಳು ಮತ್ತು ಐಹೊಳೆ ಶಿಲ್ಪಕಲೆಯು ಭಾರತೀಯ ವಾಸ್ತುಶಿಲ್ಪದ ಅತ್ಯುತ್ತಮ ಮಾದರಿಯಾಗಿದೆ. ಬಾದಾಮಿ ಚಾಲುಕ್ಯರು 6ನೇ ಶತಮಾನದ ಸಂದರ್ಭದಲ್ಲಿ ಈ ದೇವಾಲಯಗಳನ್ನು ನಿರ್ಮಿಸಿದರು. ಭವಿಷ್ಯದಲ್ಲಿ ಇವು ಯುನೆಸ್ಕೋ ಪರಂಪರಾ ಪಟ್ಟಿಗೆ ಸೇರುವ ಸಾಧ್ಯತೆ ಇದೆ. ಶೃಂಗೇರಿ ಶಾರದಾ ಪೀಠ.
ಅದ್ಭುತ ವಾಸ್ತುಶಿಲ್ಪ ಹಾಗೂ ಆಧ್ಯಾತ್ಮಿಕ ಕೇಂದ್ರವಾಗಿ ಶೃಂಗೇರಿ ಕೂಡ ವಿಶ್ವ ಪರಂಪರಾ ಪಟ್ಟಿಗೆ ಸೇರುವ ನಿರೀಕ್ಷೆ ಇದೆ. ಮೈಸೂರಿನ ಅರಮನೆ. ಭಾರತದ ಅತ್ಯಂತ ಸುಂದರ ಅರಮನೆಗಳಲ್ಲಿ ಒಂದಾದ ಮೈಸೂರು ಅರಮನೆ ತನ್ನ ಶೈಲಿ, ಇತಿಹಾಸ ಹಾಗೂ ಆಕರ್ಷಕ ಕಲೆಗಳಿಂದಾಗಿ ಭವಿಷ್ಯದಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರುವ ಸಾಧ್ಯತೆ ಇದೆ. ಸ್ನೇಹಿತರೆ, ಕರ್ನಾಟಕ ಪರಂಪರೆ, ಇತಿಹಾಸ ಮತ್ತು ನೈಸರ್ಗಿಕ ವೈಭವದ ಕೇಂದ್ರವಾಗಿದೆ. ಕರ್ನಾಟಕದ ಇತಿಹಾಸ, ಸಾಂಸ್ಕೃತಿಕ ಹಾಗೂ ನೈಸರ್ಗಿಕ ವೈಭವವನ್ನು ವಿಶ್ವಮಟ್ಟಿಗೆ ಪ್ರಚಾರ ಮಾಡುತ್ತಿರುವ ಯುನೆಸ್ಕೋ ಪರಂಪರಾ ತಾಣಗಳು ರಾಜ್ಯದ ಭವ್ಯತೆಯನ್ನು ಪ್ರತಿಬಿಂಬಿಸುತ್ತಿವೆ. ಹಂಪಿ, ಪಟ್ಟದಕಲ್ ಮತ್ತು ಪಶ್ಚಿಮ ಘಟ್ಟಗಳು ಕರ್ನಾಟಕದ ಅವಿಭಾಜ್ಯ ಅಂಗಗಳಾಗಿವೆ. ಭವಿಷ್ಯದಲ್ಲಿ ಇನ್ನಷ್ಟು ತಾಣಗಳು ವಿಶ್ವ ಪರಂಪರಾ ಪಟ್ಟಿಗೆ ಸೇರುವ ನಿರೀಕ್ಷೆ ಇದ್ದು ಕರ್ನಾಟಕದ ವೈಭವವನ್ನು ಮತ್ತಷ್ಟು ಹೆಚ್ಚಿಸಲಿವೆ. ಇಷ್ಟೆಲ್ಲ ಹೇಳಿದ ಮೇಲೆ ನಿಮ್ಮ ತಲೆಯಲ್ಲಿ ಒಂದು ಓಡ್ತಾ ಇರುತ್ತೆ, ಯುನೆಸ್ಕೋ ಅಂದರೆ ಏನು? ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್, ಕನ್ನಡದಲ್ಲಿ ವಿಶ್ವಸಂಸ್ಥೆಯ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತ. ಇದರ ಅರ್ಥ ಶಿಕ್ಷಣ, ಕಲೆ, ವಿಜ್ಞಾನ ಮತ್ತು ಸಂಸ್ಕೃತಿ ಎಲ್ಲದರಲ್ಲೂ ಇರುವ ಐತಿಹಾಸಿಕ ಪ್ರದೇಶವನ್ನು ಶಾಂತಿ ಮತ್ತು ಭದ್ರತೆಯಿಂದ ನೋಡಿಕೊಳ್ಳೋದು. ಇಲ್ಲಿ ಪಟ್ಟಿ ಮಾಡಲಾದ ಸ್ಥಳಗಳ ಸೌಂದರ್ಯ ಮತ್ತು ಸಾಧನಗಳನ್ನು ವಿಶ್ವಮಟ್ಟದಲ್ಲಿ ಪ್ರದರ್ಶಿಸಿ ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿಸ್ಕೊಡೋಕ್ಕೆ ಒಂದು ಉತ್ತಮ ಮಾರ್ಗವಾಗಿದೆ. ಇದು ಸ್ನೇಹಿತರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದರೆ ವಿಶ್ವ ಪರಂಪರಾ ತಾಣಗಳ ಒಂದಿಷ್ಟು ಮಾಹಿತಿ. ಕರ್ನಾಟಕದ ಇತಿಹಾಸವನ್ನು ನಿಮ್ಮ ಮುಂದಿಡುವ ಪ್ರಯತ್ನ ಈ ವಿಡಿಯೋದಲ್ಲಿದೆ. ಈ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದಷ್ಟು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.